ಗೈಸ್, ನಾನೊಬ್ಬ ಮಿಡಲ್ ಕ್ಲಾಸ್ ಕುಟುಂಬದಲ್ಲಿ ಹುಟ್ಟಿದ್ದೀನಿ. ನಮ್ಮೊಂದು ಹಳ್ಳಿ ಬಂದ್ಬಿಟ್ಟು ರಾಯಬಾಗ್ ತಾಲೂಕು ಬೆಳಗಾವಿ ಜಿಲ್ಲೆಯ ಒಂದು ಚಿಕ್ಕ ಪುಟ್ಟ ಒಂದು ಮಿಡಲ್ ಕ್ಲಾಸ್ ಹಳ್ಳಿ, ಸ್ಲಮ್ ಅಂತಾನೆ ಹೇಳ್ಬೋದು. ಆ ಒಂದು ಸ್ಲಮ್ ಅಲ್ಲಿ ನಾನೊಬ್ಬ ಜನಿಸಿದ್ದೀನಿ. ಆಕ್ಚುಲಿ ಬಂದ್ಬಿಟ್ಟು ನೀವೆಲ್ಲ ನೋಡ್ತಾ ಇದ್ರ ಸತತವಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಒಂದು ಮಿಡಲ್ ಕ್ಲಾಸ್ ಕುಟುಂಬದಿಂದ ಇಲ್ಲಿವರೆಗೆ ಬಂದಿದ್ದೀನಿ. ಆಕ್ಚುಲಿ ಬಂದ್ಬಿಟ್ಟು ಒಂದು ಟೈಮ್ನಲ್ಲಿ ನನ್ನ ಹತ್ರ ಒಂದು ಹೊತ್ತು ಊಟ ಮಾಡೋದು ಕೂಡ ನನ್ನ ಹತ್ರ ಕೆಪಾಸಿಟಿ ಇಲ್ಲ. ಒಂದು ಹೊತ್ತು ಅಂದರೆ ಊಟ ಮಾಡೋದು ಕೂಡ ನನ್ನ ಹತ್ರ ಏನು ಕೆಪಾಸಿಟಿ ಇಲ್ಲ. ನಾನು ನನ್ನ ಜೀವನದಲ್ಲಿ ಅನ್ಕೊಂಡಿರಲ್ಲ ಈ ರೀತಿ ಯೂಟ್ಯೂಬರ್ಸ್ ಆಗೇ ಆಗ್ತೀನಿ ಅಂದರೆ, ಈ ರೀತಿ ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ ನಾನು ಅಂದರೆ ನನ್ನ ಕನಸಲ್ಲಿ ಕೂಡ ನಾನು ಅನ್ಕೊಂಡಿರಲ್ಲ. ಆದ್ರೆ ಬಟ್ ಇವಾಗ ಒಬ್ಬ ಯೂಟ್ಯೂಬರ್ ಆಗಿ ಚಿಕ್ಕ ಪುಟ್ಟ ಇಷ್ಟು ಚಿಕ್ಕ ಪುಟ್ಟ ಆಗಿ ಯೂಟ್ಯೂಬರ್ ಆಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಇದಕ್ಕೆಲ್ಲ ಮೇನ್ ಇಂಪಾರ್ಟೆಂಟ್ ಕಾರಣ ನಮ್ಮ ಇಡೀ ಕರ್ನಾಟಕದ ಜನಗಳ ಪ್ರೀತಿ ಮತ್ತು ಅದ್ರ ಜೊತೆ ನಮ್ಮ ಇಡೀ ಸೋಷಿಯಲ್ ಮೀಡಿಯಾ ಪವರ್. ಸೋಷಿಯಲ್ ಮೀಡಿಯಾ ಪವರ್ ಅಂದರೆ ನಾನು ನಿಮಗೆ ಏನಂತ ಈ ಒಂದು ಕ್ಲಿಯರ್ ಆಗಿ ತೋರಿಸ್ಕೊಡ್ತೇನೆ. ಯಾಕಪ್ಪ ಅನ್ಬೇಕ್ರ, ನಮ್ಮ ಇಡೀ ಕರ್ನಾಟಕದಲ್ಲಿ ಅತಿ ದೊಡ್ಡ ಶೋ ಅಂದರೆ ಅದು ಬಿಗ್ ಬಾಸ್ ಅಂತ ಬಂದ್ಬಿಟ್ಟು ನಿಮ್ಗೆ ಎಲ್ಲರೂ ಕೂಡ ಗೊತ್ತಿದೆ. ಅತಿ ದೊಡ್ಡ ಶೋ ಅಂದರೆ ಬಿಗ್ ಬಾಸ್. ಬಿಗ್ ಬಾಸ್ 10 ಸೀಸನ್ ನಿಮ್ಗೆ ಈಗಾಗಲೇ ಕೂಡ ನೋಡಿದ್ರೆ ಯಾರು ವಿನ್ ಅಂದ್ರು ಏನಾಯಿತು ಅದರಲ್ಲಿ ಕೂಡ ತೊಂದ್ರೆ. ಆದ್ರೆ ಬಟ್ ಈ ಒಂದು ಸೀಸನ್ ಬಿಗ್ ಬಾಸ್ ಸೀಸನ್ 11ರ ಸೀಸನಲ್ಲಿ ನಮ್ಮ ಒಬ್ಬ ಮಿಡಲ್ ಕ್ಲಾಸ್ ಅಂತ ಒಂದು ಮಿಡಲ್ ಕ್ಲಾಸ್ ಕುಟುಂಬದಂತ ಒಬ್ಬ ಯೂಟ್ಯೂಬರ್ ಅಂದರೆ ಒಬ್ಬ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರು ಬಿಗ್ ಬಾಸ್ ಅಲ್ಲಿ ಹೋಗಿದ್ರೆ ಅವರೇ ಬಂದ್ಬಿಟ್ಟು ಅವ್ರು ಯಾರಪ್ಪ ಅಂದ್ರೆ ಬೇಕಾರೆ ಧನರಾಜ್ ಆಚಾರ್ಯ ಬ್ಲಾಗ್ಸ್ ಅಂತ ಬಂದ್ಬಿಟ್ಟು ಅಂದ್ರೆ ಧನರಾಜ್ ಆಚಾರ್ಯ ಬ್ಲಾಗ್ಸ್. ಇವರು ಜಸ್ಟ್ ಏನಲ್ಲ ಒಂದು ಯೂಟ್ಯೂಬ್ ನಲ್ಲಿ ವಿಡಿಯೋ ಅಂದ್ರೆ ಯೂಟ್ಯೂಬ್ ನಲ್ಲಿ ಬ್ಲಾಗ್ ಮಾಡ್ತಾನೆ ಇವತ್ತು ಬಿಗ್ ಬಾಸ್ ಒಳಗಡೆ ಅಂದ್ರೆ ಬಿಗ್ ಬಾಸ್ ಇದರಲ್ಲಿ ಹೌಸ್ ಅಲ್ಲಿ ಹೋಗಿದ್ದಾರೆ. ಯಾವ ರೀತಿ ಇದೆ ಅಂದ್ರೆ ನೀವು ಆಕ್ಚುಲಿ ಮುಟ್ಟೆಲ್ಲ ಅಂತಿರ್ತಾರ, ತುಂಬಾ ಜನ ಅಂತಿರ್ತಾರ ಸೋಷಿಯಲ್ ಮೀಡಿಯಾದಿಂದ ಏನಾಗುತ್ತೆ, ಸೋಷಿಯಲ್ ಮೀಡಿಯಾದಲ್ಲಿ ಏನಿದೆ ಅಂತ ಹೇಳ್ತಾರ. ಆದ್ರೆ ಬಟ್ ಈಗ ಸೋಷಿಯಲ್ ಮೀಡಿಯಾನಿಂದ ಬಿಗ್ ಬಾಸ್ ಇದೆ ನೋಡಿ. ಆಕ್ಚುಲಿ ಉಂಟು ಈ ಬಿಗ್ ಬಾಸ್ ಅನ್ನೋದು ಚಿಕ್ಕ ಪುಟ್ಟ ವೇದಿಕೆ ಅಲ್ಲ, ಆ ವೇದಿಕೆ ದೊಡ್ಡ ವೇದಿಕೆ. ಆ ವೇದಿಕೆಯಲ್ಲಿ ನಮ್ಮಂತ ಯೂಟ್ಯೂಬ್ ಕ್ರಿಯೇಟರ್ಸ್ ಒಬ್ರು ಹೋಗಿದಾರಲ್ಲ, ನಾವೆಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡಬೇಕು. ಆಕ್ಚುಲಿ ಮೇನ್ ಇಂಪಾರ್ಟೆಂಟ್ ಹೇಳ್ಬೇಕಾರೆ ಈ ರೀತಿ ಒಂದು ಶೋ, ಆ ಶೋ ಎಲ್ಲರಿಗೂ ಒಂದಷ್ಟು ಸಿಗಲ್ಲ, ಎಲ್ಲರಿಗೂ ಸಿಗಲ್ಲ. ತುಂಬಾ ಜನ ಯೂಟ್ಯೂಬ್ ಕ್ರಿಯೇಟರ್ಸ್, ತುಂಬಾ ಜನ ರೀಲ್ಸ್ ಕ್ರಿಯೇಟರ್ಸ್, ನಮ್ಮ ಯೂಟ್ಯೂಬ್ ರೀಲ್ಸ್ ಕ್ರಿಯೇಟರ್ಸ್ ಕೂಡ ತುಂಬಾ ಜನ ವಿಡಿಯೋ ಮಾಡ್ತಾ ಇದ್ರು. ಬ್ರದರ್ ನನಗೂ ಬಿಗ್ ಬಾಸ್ ಹೋಗ್ತೀನಿ, ನಾನು ಬಿಗ್ ಬಾಸ್ ಹೋಗ್ತೀನಿ ಅಂತ ತುಂಬಾ ಕಷ್ಟಪಟ್ಟಿದ್ರೆ ಆ ಬಿಗ್ ಬಾಸ್ ಅನ್ನೋ ಸಿಕ್ಕಿಲ್ಲ. ಬಿಗ್ ಬಾಸ್ ಅನ್ನೋ ಯಾವ ಅಂದ್ರೆ ನಮ್ಮ ಹನಿಬಾರದಲ್ಲಿ ಇದ್ರೆ ನಾವು ಬಿಗ್ ಬಾಸ್ ಅಲ್ಲಿ ಹೋಗ್ತೀವಿ, ನಮ್ಮ ಹನಿಬಾರದಲ್ಲಿ ಇಲ್ಲ ಅಂದ್ರೆ ನಾವು ಬಿಗ್ ಬಾಸ್ ಹೋಗಕ್ಕೆ ಆಗಲ್ಲ. ಆಕ್ಚುಲಿ ಈಗ ನೀವು ನೋಡಿದ್ರಲ್ಲ ಧನರಾಜ್ ಅವರ ಬ್ಲಾಗ್ಸ್ ಅಂದ್ರೆ ಧನರಾಜ್ ಆಚಾರ್ಯ ಬ್ಲಾಗ್ಸ್ ಅಂತ ಬಂದ್ಬಿಟ್ಟು ಇವ್ರೊಂದು ಯೂಟ್ಯೂಬ್ ಚಾನಲ್ ಇದೆ. 1 ಲಕ್ಷ ಮೇಲ್ಗಡೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಆರ್ವಟ್ ಅವರು ಬಿಗ್ ಬಾಸ್ ಹೋಗಿದ್ದಾರೆ. ಈ ಬಿಗ್ ಬಾಸ್ 11ರ ಸೀಸನ್ಗೆ ಸೆಲೆಕ್ಟ್ ಆಗಿದ್ದಾರೆ. ಇದು ಎಲ್ಲಿಂದ? ಇದೆಲ್ಲ ಸೋಷಿಯಲ್ ಮೀಡಿಯಾ ಪವರ್. ಸೋಷಿಯಲ್ ಮೀಡಿಯಾ ಅನ್ನೋದು ತುಂಬಾ ಒಳ್ಳೇದಿದೆ, ತುಂಬಾ ಕೆಟ್ಟದಿದೆ. ತುಂಬಾ ಜನ ಸೋಷಿಯಲ್ ಮೀಡಿಯಾದಿಂದ ಏನ್ ಯೂಸ್ ಮಾಡ್ತಾರಂತ ಅವ್ರಿಗೆ ಗೊತ್ತಲ್ಲ. ತುಂಬಾ ಜನರಿಗೆ ಆಕ್ಚುಲ್ ನಮ್ಗೆ ಈ ಸೋಷಿಯಲ್ ಮೀಡಿಯಾದಿಂದ ನಿಮ್ ಲೈಫೇ ಚೇಂಜ್ ಆಗ್ಬೋದು. 100% ಲೈಫ್ ಚೇಂಜ್ ಆಗುತ್ತೆ. ಸೋಷಿಯಲ್ ಮೀಡಿಯಾ ಅನ್ನೋದು ತುಂಬಾ ಯೂಸ್ಫುಲ್ ಆಗುತ್ತೆ. ತುಂಬಾ ಯೂಸ್ ಮಾಡ್ಕೊಂಡ್ರೆ ಒಳ್ಳೇದಕ್ಕೆ ತುಂಬಾ ಯೂಸ್ ಆಗುತ್ತೆ, ಕೆಟ್ಟದಕ್ಕೆ ಯೂಸ್ ಮಾಡಿದ್ರೆ ಕೆಟ್ಟದಾಗುತ್ತೆ ಸೋಷಿಯಲ್ ಮೀಡಿಯಾ. ಈ ಸೋಷಿಯಲ್ ಮೀಡಿಯಾದಿಂದ ನೀವು ಏನೆಲ್ಲ ಆಗ್ಬೋದು ಆಕ್ಚುಲ್ ನೀವು ಅರ್ಥ ಮಾಡ್ಕೊಳ್ಳಿ. ಸೋಷಿಯಲ್ ಮೀಡಿಯಾ ಯಾವ ರೀತಿ ಇದೆ ಅಂದ್ರೆ ಹೇಳ್ಬೇಕ್ರೆ, ಒಬ್ಬ ನಾರ್ಮಲ್ ಮನುಷ್ಯ ಇವತ್ತು ಬಿಗ್ ಬಾಸ್ ನಲ್ಲಿ ಇದ್ದಾನೆ ಅಂದ್ರೆ ಅದಕ್ಕೆ ಕಾರಣ ಇಡೀ ಸೋಷಿಯಲ್ ಮೀಡಿಯಾ, ಇಡೀ ನಮ್ಮ ಕರ್ನಾಟಕದ ಜನಗಳ ಪ್ರೀತಿ, ಬ್ರ್ಯಾಂಡ್. ಆ ಒಂದು ಕಾರಣಕ್ಕೋಸ್ಕರ ಹೇಳ್ತೀನಿ, ನೀವು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರ್ಬೇಕು. ನಾನು ಬಿಗ್ ಬಾಸ್ ಹೋಗ್ಬೇಕು, ಬಿಗ್ ಬಾಸ್ ಹೋಗ್ಬೇಕು, ಬಿಗ್ ಬಾಸ್ ಹೋಗ್ಬೇಕಂದ್ರೆ ಬಿಗ್ ಬಾಸ್ಗೆ ಹೋದ್ರೆ ನಾವು ಏನ್ ಸಾಧನೆ ಮಾಡಿದ್ವಿ ಹಂಗೆ ತಗೋತಾರೆ ನಮ್ಮ ಬಿಗ್ ಬಾಸ್ ಅಲ್ಲಿ. ಇಲ್ಲ, ನಾವು ಪಟ್ಟಂತ ಕಷ್ಟ ಆಕ್ಚುಲಿ ಮುಟ್ಟು ನಾವು ಪಟ್ಟಂತ ಕಷ್ಟ ನಾವು ಏನೆಲ್ಲ ಮಾಡಿದ್ವಿ ಅದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾವೇ ಕೂಡ ಬಿಗ್ ಬಾಸ್ ಹೋಗ್ಬೇಕು, ಬಿಗ್ ಬಾಸ್ ಹೋಗ್ಬೇಕು ಅನ್ನೋದು ನಮ್ಮ ಆಸೆ. ಆಕ್ಚುಲಿ ಮುಟ್ಟು ಎಲ್ಲರೂ ಕೂಡ ಆಸೆ, ನಾನು ಕೂಡ ಬಿಗ್ ಬಾಸ್ ಹೋಗ್ಬೇಕಂತ ನಂದು ಕೂಡ ಆಸೆ. ಆದ್ರೆ ನಮ್ಗೆ ಕರ್ಕೋತಾರ ಇಲ್ಲ. ಅದು ಬಿಗ್ ಬಾಸ್ ಅನ್ನೋದು ಅದೊಂದು ಲಕ್. ಯಾರಿಗೆ ಬರುತ್ತೆ ಯಾರಿಗಿರುತ್ತೆ ಗೊತ್ತಿಲ್ಲ. ಅದ್ರ ಬಟ್ ಬರ್ಬೇಕಂದ್ರೆ ನಾವೇನು ನೋಡ್ಕೊಳ್ಳಿ ಶ್ರಮ ಪಡ್ಬೇಕು. ನಿಮ್ಗೆಲ್ಲರಿಗೆ ಹೇಳ್ಬೇಕಂದ್ರೆ ಈ ಸೀಸನ್ 11ರಲ್ಲಿ ಬಿಗ್ ಬಾಸ್ ಅಲ್ಲಿ ಅವ್ರು ಹೋಗಿದ್ದಾರೆ ಅಂದ್ರೆ ಅದು ನಮ್ಮ ಒಂದು ಇಡೀ ಸಪೋರ್ಟ್ ಇರಬೇಕು. ಅವ್ರು ಯಾರೆಲ್ಲ ಇದರ ಸ್ಪರ್ಧಿಗಳು ಅವ್ರು ಎಲ್ಲರೂ ಕೂಡ ಸಪೋರ್ಟ್ ಮಾಡ್ಬೇಕು. ನಮ್ದು ಎಲ್ಲರದು ಅದರಲ್ಲಿ ಯಾರು ಒಳ್ಳೆತನ ಇರುತ್ತೆ ಅವ್ರು ಗೆಲ್ತಾರೆ, ಇಲ್ಲ ಅಂದ್ರೆ ಇಲ್ಲ ಅಷ್ಟೇ. ಇಡೀ ನಮ್ಮ ಕನ್ನಡ ಜನ ಯಾರನ್ನ ಪ್ರೀತಿಯಿಂದ ಆಶಿ ತರ್ತಾರೆ ಅವರು ಆಗುತ್ತಾರೆ. ಇದು ಸೇಮ್ MLA ಯಾವ ರೀತಿ ಆಗುತ್ತೆ ಅದೇ ರೀತಿ ಒಂದು ಆಕ್ಚುಲಿ ಉಂಟು. ಆದ್ರೆ ಬಟ್ ನಾನು ಎಲ್ಲರಿಗೂ ಹೇಳ್ತೀನಿ, ಸೋಷಿಯಲ್ ಮೀಡಿಯಾದಿಂದ ಏನೆಲ್ಲ ಚೇಂಜ್ ಆಗೋದು, ಎಷ್ಟೋ ಬದಲಾವಣೆ ಆಗೋದು, ಎಷ್ಟೋ ಲೈಫ್ ಚೇಂಜ್ ಆಗುತ್ತೆ, ಏನೆಲ್ಲ ಆಗುತ್ತೆ. ಸೋಷಿಯಲ್ ಮೀಡಿಯಾ ಅನ್ನೋದು ತುಂಬಾ ಯೂಸ್ಫುಲ್ ಆಗುತ್ತೆ. ಒಳ್ಳೇದಕ್ಕೆ ಯೂಸ್ ಮಾಡಿದ್ರೆ ಒಳ್ಳೇದಕ್ಕೆ ಆಗಲೇ ಕೂಡ ಇದನ್ನು ಒಳ್ಳೇದಕ್ಕೆ ಯೂಸ್ ಮಾಡಿದ್ರೆ ಒಳ್ಳೇದಾಗುತ್ತೆ, ಕೆಟ್ಟದ್ದು ಯೂಸ್ ಮಾಡಿದ್ರೆ ಕೆಟ್ಟದಾಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಹೇಳ್ತೀನಿ, ಎಲ್ಲರಿಗೂ ಹೇಳ್ತಾ ಇದೀನಿ. ತುಂಬಾ ಜನ ಎಲ್ಲರೂ ಕೂಡ ಬಿಗ್ ಬಾಸ್ ಹೋಗ್ಬೇಕು, ನಾನು ಕೂಡ ಬಿಗ್ ಬಾಸ್ ಶೋ ಹೋಗ್ಬೇಕಂತ ತುಂಬಾ ಜನ ರೀಲ್ಸ್ ಮತ್ತೆ ತುಂಬಾ ಜನ ಯೂಟ್ಯೂಬ್ ತುಂಬಾ ಜನ ವಿಡಿಯೋ ಮಾಡ್ತಾ ಇದ್ರು. ಅವ್ರು ಎಲ್ಲರಿಗೂ ಹೇಳ್ತಾ ಇದೀನಿ, ನಾನು ನಿಮ್ಗೆ ಎಲ್ಲರಿಗೂ ಒಂದೇ ಮೈಂಡಲ್ಲಿ ಒಂದೇ ನಾನು ನಿಮ್ಗೆ ಹೇಳ್ತೀನಿ ಪಾಯಿಂಟ್ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಏನಪ್ಪ ಅನ್ಬೇಕ್ರ, ಬಿಗ್ ಬಾಸ್ ಹಿಂದ್ಗಡೆ ನೀವು ಹೋಗ್ಬೇಡಿ, ಬಿಗ್ ಬಾಸ್ ನಿಮ್ಮ ಹಿಂದ್ಗಡೆ ಬರ್ಬೇಕು. ಆ ರೀತಿ ಆಗ್ಬೇಕಾದ್ರೆ ನೀವು ಮೇನ್ ಇಂಪಾರ್ಟೆಂಟ್ ನಿಮ್ಮ ಒಂದು
ಕೆಲಸ ಮಾಡ್ಬೇಕು ನೀವು. ಆ ರೀತಿ ಟ್ರೆಂಡ್ ಆಗಬೇಕು. ಟ್ರೆಂಡ್ ಯಾವ ರೀತಿ ಅಂದ್ರೆ ಯಾವುದೋ ಶೋಸ್ ಅಂದ್ರೆ ಶೋ ನಿಮ್ನ ಹುಡ್ಕೋತ ಬರ್ಬೇಕು. ಆ ರೀತಿ ಟ್ರೆಂಡ್ ಆಗ್ಬೇಕು. ನಾವು ಶೋ ಹುಡ್ಕೋತ ಹೋಗ್ಬಾರ್ದು. ಶೋ ಇಂದ ಬಿದ್ದು ನಾವು ಇದು ಮಾಡಬಾರ್ದು. ಅವರೇ ನಮ್ಮಿಂದ ಬರ್ಬೇಕು. ಆ ರೀತಿ ಆಗ್ಬೇಕಾದ್ರೆ ನಾವೇನು ಮಾಡ್ಬೇಕು, ಈ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಕೊಂಡು ಬೆಳಿಬೇಕು ಅಷ್ಟೇ. ನೋಡಿ, ತುಂಬಾ ಸಿಂಪಲ್ ಆಗಿ ಹೇಳ್ಬೇಕಾರೆ ನೀವು ಯಾವುದೋ ಒಂದು ಚಾನ್ಸ್ ಸಿಗ್ಲಿ, ನನಗೊಂದು ಚಾನ್ಸ್ ಸಿಗ್ಲಿ ಅಂತ ನೀವು ಕುಂತ್ರೆ ಆಗಲ್ಲ. ನೀವು ಕಷ್ಟಪಟ್ಟರೆ ಚಾನ್ಸ್ಗಳು ನಿಮ್ಮಿಂದ ಬಂದು ನಿಲ್ಬೇಕು, ನಿಲ್ಬೇಕು. ಆ ರೀತಿ ಬೆಳಿಬೇಕು. ಅದಕ್ಕೆಲ್ಲ ಮೇನ್ ಇಂಪಾರ್ಟೆಂಟ್ ಏನು, ನಿಮ್ಮ ಹತ್ರ ಇದ್ದಂತ ಟ್ಯಾಲೆಂಟ್ ತೋರಿಸಿ ವಿಡಿಯೋ ಮಾಡಿ. ಈ ವರ್ಷ ಈ ಸೀಸನ್ ಅವರು ಇದ್ರೆ ಮುಂದಿನ ಸೀಸನ್ ನೀನು ಹೋಗ್ಬೋದು, ನಾನು ಕೂಡ ಹೋಗ್ಬೋದು. ಹೇಳಕ್ಕಾಗಲ್ಲ. ಯಾರು ಹೋಗ್ತೀವಿ ಯಾರು ಬಿಡ್ತೀವಿ ನಮ್ಮ ಕೈಯಲ್ಲಿಲ್ಲ, ಎಲ್ಲ ಮೇಲಿದ್ದವನ ಕೈಲಿದೆ. ಅದು ಬಟ್ ಆ ಹೋಗೋ ಅವಕಾಶ ಕೊಡಿಸೋದು ನಮ್ಮ ಕೈಲಿದೆ. ಹೆಂಗಿದೆ ಅಂದ್ರೆ, ನಾವು ಯಾರೆಲ್ಲ ಟ್ರೆಂಡ್ ಅಲ್ಲಿ ಒಳ್ಳೆ ರೀತಿಯಲ್ಲಿ ಇರ್ತೀವಿ, ಒಳ್ಳೆ ಒಂದು ನೇಮ್ ಮಾಡ್ತೀವಿ, ನೇಮರ್ ಒಳ್ಳೆ ಒಂದು ಇನ್ನು ಮಾಡ್ತೀವಲ್ಲ ಟ್ರೆಂಡಿಂಗ್, ಆ ರೀತಿ ನಾವು ಮಾಡಿದ್ರೆ ಆಟೋಮೆಟಿಕ್ ಅವ್ರು ತಗೋತಾರೆ. ಶೋದವ್ರಿಗೆ ಅವ್ರಿಗೂ TRP ಅನ್ನೋದು ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಹೇಳ್ತೀನಿ, ಒಳ್ಳೆ ಕಾರಣದಿಂದ ಎಲ್ಲರಿಗೆ ಕೆಟ್ಟದಾಗಿ ಯಾರು ಯೂಸ್ ಮಾಡ್ಕೊಳ್ಳಿ. ಸೋಷಿಯಲ್ ಮೀಡಿಯಾ ತುಂಬಾ ಬೆನಿಫಿಟ್ಸ್ ಇದೆ, ತುಂಬಾ ಒಳ್ಳೇದಿದೆ. ಎಲ್ಲರೂ ಒಳ್ಳೇದಕ್ಕೆ ಯೂಸ್ ಮಾಡ್ಕೊಳ್ಳಿ. ಯಾರು ಕೂಡ ವೇಸ್ಟ್ ಮಾಡಕ್ ಹೋಗ್ಬೇಡಿ ದಯವಿಟ್ಟು. ಅಂತ ನೀವು ಸೋಷಿಯಲ್ ಮೀಡಿಯಾ ನೀವು ಬಿಗ್ ಬಾಸ್ ಹೋಗ್ಬೇಕಂತ ಅಷ್ಟೇ ಅಲ್ಲ, ನಾನು ನಿಮ್ಗೆ ಹೇಳೋದು ಎಕ್ಸಾಂಪಲ್ ಈ ಸೋಷಿಯಲ್ ಮೀಡಿಯಾ ಪವರ್ ಅಂದ್ರೆ ನಾನು ನಿಮ್ಗೆ ಏನಾಗ್ತಾ ಇದೀನಿ ಅಂತ ಅರ್ಥ ಮಾಡ್ಕೊಳ್ಳಿ. ಜೀವನದಲ್ಲಿ ನೀವು ಏನೋ ಸಾಧನೆ ಮಾಡೋಕ್ಕಾಗಲಿಲ್ಲ ಕೂಡ ಈ ಸೋಷಿಯಲ್ ಮೀಡಿಯಾದ ಜೀವನದಲ್ಲಿ ನೀವು ದೊಡ್ಡ ಸಾಧನೆ ಮಾಡ್ಬೋದು. ಸೋಷಿಯಲ್ ಮೀಡಿಯಾದಿಂದ ದುಡ್ಡು ಕೂಡ ಮಾಡ್ಬೋದು, ಜನಗಳ ಪ್ರೀತಿ ಗಳಿಸ್ಬೋದು, ನಿಮ್ಮ ಒಂದು ನೇಮ್ ಮೇಲೆ ಒಂದು ಬ್ರ್ಯಾಂಡ್ ಕೂಡ ಮಾಡ್ಕೊಳ್ಬೋದು. ಅದನ್ನ ಮರಿಬೇಡಿ, ಯಾವುದೇ ಕಾರಣಕ್ಕೂ ಮರಿಬೇಡಿ. ಯಾವುದೇ ಕಾರಣಕ್ಕೂ ಬಿಡಕ್ ಹೋಗ್ಬೇಡಿ. ಸೋಷಿಯಲ್ ಮೀಡಿಯಾ ಒಳ್ಳೇದಾಗಲಿ, ಪ್ರತಿಯೊಬ್ಬರು ಕೂಡ ಯೂಸ್ ಮಾಡ್ಕೊಳ್ಳಿ. ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಅವ್ರಿಗೆ ಕೂಡ ಹೇಳ್ತೀನಿ, ಈಗ ನಮ್ಮೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದಾರೆ, ಅವ್ರಿಗೆ ಸಪೋರ್ಟ್ ಮಾಡೋಣ. ಆದಷ್ಟು ಮುಂದಿನ ದಿನಮಾನದಲ್ಲಿ ನಾವು ಕೂಡ ಬರ್ಬೋದು, ನೀವು ಕೂಡ ಬರ್ಬೋದು. ಆದ್ರೆ ಒಟ್ಟು ನಾವು ಪಡ್ತಾ ಇರೋ ಕಷ್ಟ, ನಾವು ಮಾಡ್ತಾ ಇರೋ ಕೆಲಸ ಯಾವುದೇ ಕಾರಣಕ್ಕೂ ಬಿಡಕ್ ಹೋಗ್ಬೇಡಿ. ಒಂದಲ್ಲ ಒಂದಿನ ನಮಗೂ ಚಾನ್ಸ್ ಸಿಗುತ್ತೆ. ಆ ಚಾನ್ಸ್ಗೋಸ್ಕರ ವೇಟ್ ಮಾಡೋಣ. ಆ ಚಾನ್ಸ್ ನಮಗೋಸ್ಕರ ವೇಟ್ ಮಾಡಬೇಕು. ಆ ಚಾನ್ಸ್ ಸಿಗುವವರೆಗೂ ನಾವು ಅಂಥದ್ದೇನು ದೊಡ್ಡ ಕೆಲಸ ಮಾಡಿಲ್ಲ, ಅಲ್ಲಿವರೆಗೆ ವೇಟ್ ಮಾಡೋಣ. ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಕೇಳೋದು ಇಷ್ಟೇ, ಸೋಷಿಯಲ್ ಮೀಡಿಯಾದಿಂದ ಏನೆಲ್ಲ ಯೂಸ್ ಮಾಡೋದು, ಈ ರೀಲ್ಸ್, ಇನ್ಸ್ಟಾಗ್ರಾಮು ಮತ್ತು ಈ ಫೇಸ್ಬುಕ್, ಇದು ಎಲ್ಲ ಸೋಷಿಯಲ್ ಮೀಡಿಯಾದಿಂದ ಏನು ಬೇಕಾದ್ರೂ ನೀವು ಸಾಧನೆ ಮಾಡ್ಬೋದು. ಯಾರು ಕೂಡ ನಿಮ್ಮನ್ನು ಕೇಳಲ್ಲ. ಯಾಕಂದ್ರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಸಾಧನೆ ಮಾಡ್ಬೇಕಾದ್ರೆ ಅಷ್ಟು ದುಡ್ಡು ಇಷ್ಟು ದುಡ್ಡು ಕಟ್ಟಬೇಕಾ ಏನೂ ಇಲ್ಲ. ನಿಮ್ಮದ್ರ ಇದ್ರಂತ ಟ್ಯಾಲೆಂಟ್ ಇದ್ರೆ ತೋರಿಸಿದ್ರೆ ಸಾಕು, ನಿಮ್ನ ಏನು ಕೇಳಲ್ಲ ಅವರು. ಇಷ್ಟು ಮಾಡಿದ್ರೆ ಸಾಕು, ಆಟೋಮೆಟಿಕ್ ನೀವು ಒಬ್ಬ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬರು ಕೂಡ ನೀವು ಆರಾಮಾಗಿ ಮೇಂಟೈನ್ ಮಾಡ್ಬೋದು. ಏನೂ ಇಲ್ಲ, ತುಂಬಾ ಸಿಂಪಲ್. ನಾನು ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಅಂತ ಈ ಒಂದು ಮುಗಿಸೋಕ್ಕಿಂತ ಮುಂಚೆ ಪ್ರತಿಯೊಬ್ಬರು ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಬಿಡಾಕ್ ಹೋಗ್ಬೇಡಿ. ಸೋಷಿಯಲ್ ಮೀಡಿಯಾ ಪವರ್ ಅಂದ್ರೆ ತುಂಬಾ ಇದೆ, ಅದನ್ನ ಯಾವುದೇ ಕಾರಣಕ್ಕೂ ಬಿಡಾಕ್ ಹೋಗ್ಬೇಡಿ. ಅದರಿಂದ ಯೂಸ್ ಮಾಡ್ಕೊಂಡು ನಿಮ್ಮ ಲೈಫೇ ಚೇಂಜ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಈ ಒಂದು ಮುಸ್ಲಿಂ ಪ್ರತಿಯೊಬ್ಬ ಟೇಕ್ ಕೇರ್, ಸ್ಪ್ಯಾನ್ಸ್ ಎಲ್ಲ ಕೂಡ ಜೀವನದಿಂದ ಮಾತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಎಲ್ಲರಿಗೆ ಬಾಯ್.